ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನಾನು ಮೂಲತಃ ಉಡುಪಿಯ ಭಾಗದಿಂದ ಬಂದವ. ನನಗೆ ಉಡುಪಿಯಲ್ಲಿ ಸಾಕಷ್ಟು ಮುಸ್ಲಿಂ ಬಾಂಧವ ಮಿತ್ರರಿದ್ದರು. ನನ್ನ ಎಳವೆಯಿಂದಲೂ ನಾನು ನಮ್ಮ ಜೊತೆಯಲ್ಲಿ ಬೆಳೆದು ಬಂದಿದ್ದಾರೆ. ನಾನು ಅವ್ರ ಜೊತೆಗೆ ಅವರ ಮನೆಗೆ ಹೋಗ್ತಿದ್ದೆ, ಅವರು ನಮ್ಮ ಮನೆಗೆ ಬರ್ತಾಯಿದ್ರು. ವಿಶೇಷವಾಗಿ ರಂಜಾನ್ ಸಂದರ್ಭದಲ್ಲಿ ಅವರು ಉಪವಾಸ ಮಾಡೋದು ಇದೆಲ್ಲ ನನಗೆ ಫಸ್ಟ್ ಆರಂಭದಲ್ಲಿ ವಿಚಿತ್ರ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದರೆ ಯಾಕದಷ್ಟು ಒಂಥರ ಪನಿಷ್ಮೆಂಟಲ್ ಆಗಿ ಬಳಸ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೆ ಅವರಿಗೆ. ಅಂದರೆ ಬೆಳಗ್ಗಿನಿಂದ ಸಂಜೆವರೆಗೆ ಅವರು ನೀರು ಕೂಡ ತಗೊಳ್ತಾ ಇರಲಿಲ್ಲ. ನಮ್ಮ ಕೆಲವು ಕ್ಲಾಸ್ಮೇಟ್ಗಳು ಇದ್ದರು. ಆಮೇಲೆ ಸಂಜೆಗೆ ಒಳ್ಳೆಯ ಒಂದು ಫುಡ್ಡು, ಅದು ಕ್ವಾಲಿಟಿ ಫುಡ್ಡು. ಆ ದಿನಗಳಲ್ಲಿ ನಾವು ಅದನ್ನು ಅವ್ರು ನಮ್ಗೆ ತಂದು ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಖರ್ಜೂರ ಇದೆಲ್ಲ ಕಾಲೇಜು ದಿನಗಳ ಮಟ್ಟಕ್ಕೆ ಬಂದಾಗ ನಿಜವಾಗಿ ಆ ಉಪವಾಸದ ಅರ್ಥವೂ ಅರ್ಥ ಆಯಿತು. ಈಗ ನಮ್ಮಲ್ಲೂ ಏಕಾದಶಿ ಉಪವಾಸ ಮತ್ತು ಸಂಕಷ್ಟಿ ದಿನಗಳ ಉಪವಾಸಗಳು ನಮ್ಮಲ್ಲಿ ಆಚರಣೆ ಇದೆ. ಆ ಒಂದು ವಾರದ ಅಂತ್ಯಕ್ಕೆ ಮಾಡುವಂಥ ಶನಿವಾರದ ಉಪವಾಸಗಳು, ಕೆಲವರು ಸೋಮವಾರದ ಗುರುವಾದ ಉಪವಾಸಗಳು ನಾನು ನನ್ನ ಸಹೋದರಿಯರು ಮಾಡೋದನ್ನು ಗಮನಿಸಿಕೊಂಡು ಬಂದಿದ್ದೇನೆ. ಬಟ್ ಇದು ಹಾಗಲ್ಲ. ಇದು 1 ತಿಂಗಳ ಪರ್ಯಂತ ನಿರಂತರವಾಗಿ ಮಾಡುವಂಥದ್ದು. ಒಂದು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬಹಳ ಶ್ರದ್ಧೆಯಿಂದ ಮಾಡೋದ್ರಿಂದ ಅವರಿಗೆ ಆ ವ್ರತಾಚರಣೆ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಸಹಾಯ ಆಗ್ತದೆ. ನಾವು ಹಿಂದೆ ಎಲ್ಲ ಶಬರಿಮಲೆಯ ಬಗ್ಗೆ ಎಲ್ಲ ನಾವು ಮಾತಾಡ್ತಿದ್ರು. ಅವರು ಆ ದಿನಗಳದ್ದು ಈಗದಲ್ಲಿ ಹೇಳೋದಿಲ್ಲ ನಾನು. ಆ ದಿನಗಳು ಯಾವ ಕಟ್ಟುಪಾಡುಗಳಿಂದ ಹೋಗ್ತಾಯಿದ್ರು ಅದು ನಮಗೆ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಆರಂಭದಲ್ಲಿ. ಮತ್ತು ಅದರ ಭಯ ಇತ್ತು, ಆತಂಕ ಇತ್ತು. ಬಟ್ ಇದು ಇನ್ನೊಂದು ಥರದ್ದು. ಇದು ಸ್ವಯಂ ಕಟ್ಟುಪಾಡುಗಳು. ಮತ್ತು ನಾನು ರಂಜಾನ್ ಮಾಸದ ಅಂತ್ಯಕ್ಕೆ ನಡೆಯುವಂತಹ ಈದ್ಗೆ ಕೂಡ ನಾವು ಅವ್ರ ಮನೆಗೆ ಹೋಗ್ತಾಯಿದ್ದೆ. ನಾನು ಮನ್ಸೂರ್ ಅಂತ ನನ್ನ ಮಿತ್ರ ಇದ್ದರು ಉಡುಪಿ. ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೆ. ಒಳ್ಳೆಯ ಭೋಜನ ಇದೆಲ್ಲ ಇರ್ತಾಯಿತ್ತು. ಅವರು ಕೂಡ ನಮ್ಮಲ್ಲಿ ಚೌತಿ, ಅಷ್ಟಮಿ ಮತ್ತು ದೀಪಾವಳಿ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು. ಅವರು ನಮ್ಮ ಜೊತೆ ಅಲ್ಲಿ ಉಡುಪಿ ದೇವಸ್ಥಾನಗಳಿಗೂ ಬರ್ತಾಯಿದ್ರು. ನನ್ನ ಜೊತೆ ಒಂದು 2-3 ಮಿತ್ರರಿದ್ದರು. ನಾನು ಅವ್ರ ಜೊತೆಗೆ ದರ್ಗಾ ಇದಕ್ಕೂ ಮಸೀದಿಗಳಿಗೂ ಭೇಟಿ ಕೊಟ್ಟಿದ್ದೇನೆ. ಇವನ್ ನನಗೆ ಒಂದು ಸಂದರ್ಭದಲ್ಲಿ ನನಗೆ ಕಾಲೇಜಿನಲ್ಲಿ ಒಂದು ನಾಟಕಕ್ಕೆ ನಮಾಜು ಮಾಡುವಂಥ ನವಾಬನ ಇದು ವೇಷ ಧರಿಸಿದ್ರಿಂದ ನಮಾಜನ್ನು ಕೂಡ ಕಲಿಸಿಕೊಟ್ಟಿದ್ರು. ಯಾಕಂದರೆ ನನಗೆ ನಮಾಜು ಮಾಡೋ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹೀಗೆ ನೋಡ್ತಾ ಇದ್ದೆ. ನಾನು ಯೋಗ ಥರನೇ ಇನ್ನೊಂದು ಅಂತ ತಿಳ್ಕೊಂಡಿದ್ದೆ. ಬಟ್ ನಿಜವಾಗಿ ನಮಾಜು ಮಾಡುವುದರಿಂದ ಕೂಡ ಎಷ್ಟು ಪ್ರಯೋಜನ ಆಗ್ತದೆ ಅಂತ ಆಗ ನನಗೆ ಗೊತ್ತಾಯ್ತು. ಆ ಥರ ಬೇರೆ ಬೇರೆ. ಆಮೇಲೆ ನಾನು ಮುಂಬೈಗೆ ಹೋದಾಗ ನನಗೆ ಇಫ್ತಾರ್ ಕೂಟಗಳ ಬಗ್ಗೆ ಗೊತ್ತಾಯಿತು. ನನಗೆ ಅದುವರೆಗೆ ಗೊತ್ತಿರಲಿಲ್ಲ. ಇಲ್ಲೆಲ್ಲ ಆಚರಣೆ ಇರಲಿಲ್ಲ ಕರಾವಳಿಯಲ್ಲಿ ಆ ಸಂದರ್ಭದಲ್ಲೆಲ್ಲ. ಮುಂಬೈಯಲ್ಲಿ ದೊಡ್ಡ ಮಟ್ಟದ ಇಫ್ತಾರ್ ಕೂಟಗಳಾಗ್ತಿದ್ವು. ಅದಕ್ಕೆ ನನ್ನನ್ನು ಕರೀತಾಯಿದ್ರು, ಅಲ್ಲಿಗೆ ಹೋಗ್ತಾಯಿದ್ದೆ. ಆಮೇಲೆ ಮಂಗಳೂರಿಗೆ ಬಂದಾಗಲೂ 1-2 ಒಳ್ಳೆಯ ದೊಡ್ಡ ಮಟ್ಟದ ಇಫ್ತಾರ್ ಕೂಟಗಳಲ್ಲಿ ನಾನು ಭಾಗವಹಿಸಿದ್ದೆ. ಮತ್ತು ವಿಶೇಷವಾಗಿ ನಮ್ಮ ಜೊತೆಗೆ ನಾನು 35 ವರ್ಷಗಳಿಂದ ಸುಮಾರು ಒಂದು 10 ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅದರಲ್ಲೂ ವಿಜಯ ಕರ್ನಾಟಕದಲ್ಲಿ ಅಂತೂ ನಾನು ಸುದೀರ್ಘ ಸುಮಾರು 23 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಅಂದರೆ ಎಲ್ಲ ನನ್ನ ಕಲೀಗ್ಗಳ ಜೊತೆಗೆ ಮುಸ್ಲಿಂ ಬಾಂಧವರು ಇದ್ದರು. ಅವರಿಗೆ ರಂಜಾನ್ ಮಾಸದ ಸಂದರ್ಭದಲ್ಲಿ ಅವರಿಗೆ ಸಂಜೆಯ ನಂತರ ಅವರಿಗೆ ಸ್ವಲ್ಪ ಬೇಗನೆ ಬಿಡುವ ಇದು ಬೇಕಾಗ್ತಿತ್ತು. ಅವರು ಮೊದಲೇ ನಾನು ಅದಕ್ಕೆ ಹೇಳ್ತಿದ್ದೆ, ನೀವು ಮೊದಲೇ ವಿನಂತಿಸ್ಕೊಳ್ಳಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಸಡನ್ ನಮ್ಮ ವರ್ಕ್ ಎಲ್ಲ ಹೇಗಿರುತ್ತೆ ಗೊತ್ತಲ್ಲ ನೀವು, ಸಂಜೆ ನಂತರ ವಿಪರೀತ ಒತ್ತಡ ಇರ್ತದೆ. ಅದರ ಮಧ್ಯದಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನಾವು ಹೋಗಿ ಬರಲಿಕ್ಕೆ. ಮತ್ತು ಮಸೀದಿಯ ಇದಕ್ಕೆ ಸಂದರ್ಭದಲ್ಲಿ ಅವರು ಹೋಗಿ ಬರ್ತಾಯಿದ್ರು. ಅಂಥದ್ದೆಲ್ಲ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. 6 ಗಂಟೆವರೆಗೂ ಅವರು ಒಂದು ಡ್ರಾಪ್ ನೀರು ಕೂಡ ಕುಡಿಯದೆ ಉಪವಾಸನ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳು ಕೂಡ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅದು ನಗುಮುಖದಿಂದಲೇ ಆ ಒಂದು ಉಪವಾಸವನ್ನು ಅವರು ಆಚರಿಸ್ಕೊಳ್ತಾ ಇದ್ದಾರೆ. ಒಂದು ನನ್ನ ಪ್ರಕಾರ ಹೇಳುವುದಾದರೆ ನಾನು ಕೂಡ ಕಳೆದ ವರ್ಷ 3 ದಿನ ಉಪವಾಸ ಮಾಡಿದ್ದೇನೆ. ಹೊಟ್ಟೆ ಸಾಯಂಕಾಲ ಮಧ್ಯಾಹ್ನದಿಂದ 3 ಗಂಟೆ ಆಗುವವರೆಗೆ ಒಂದು ಚುರುಗುಡ್ತದೆ ಅಂತ ಹೇಳಿದೆ. ಯಾವಾಗೊಮ್ಮೆ ಆಹಾರ ನಾವು ಸೇವಿಸ್ತೇವೆ ಅಂತ ಅನ್ಕೋತೇವೆ. ಅಂಥದ್ರಲ್ಲಿ ಈ ಮುಸಲ್ಮಾನ್ ಬಾಂಧವರು ದಿನಪೂರ್ತಿ ಉಪವಾಸ ಮಾಡಿ ಅದು ಹೇಗೆ ನಿಲ್ತಾರೆ ಅಂತ ನನಗೆ ಒಂದು ಸೋಜಿಗವೇ ಆಗಿದೆ. ಮತ್ತೊಂದು ಏನಂದರೆ ಈ ಬಿಸಿಲು, ಈ ಬಿಸಿಲಿಗೆ ನೀರು ಕುಡಿಯದೆ ನಿಲ್ಲುವುದಂತೂ ಸಾಧ್ಯವೇ ಇಲ್ಲದ ಮಾತು. ನನಗೆ ಅಂದರೆ ಚಿಕ್ಕಂದಿನಿಂದಲೂ ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದು ಕೂಡ ಅದೇ ರೀತಿ, ಎಲ್ಲರೊಂದಿಗೆ ಚೆನ್ನಾಗಿ ಇರಬೇಕು, ಎಲ್ಲರ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ನನಗೆ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರ ಅನ್ನೋ ಭೇದ ಇರಲಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ಇರ್ತಿದ್ದೆವು. ಆಮೇಲೆ ಹೈಸ್ಕೂಲಲ್ಲಿ ಇರುವಾಗ ಕೂಡ ಗೆಳತಿಯರು ಉಪವಾಸ ಮಾಡ್ತಿದ್ದಾರೆ ಅಂತ ಹೇಳು ನನಗೆ ಆಗ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಈ ಉಪವಾಸ ಏನು ಅಂತ ಅಂತೇಳಿ.
ಅಂದರೆ ಮಧ್ಯಾಹ್ನ ಊಟಕ್ಕೆ ಕರೆಯುವಾಗ ಇಲ್ಲ ನಮಗೆ ಉಪವಾಸ ಅಂತ ಇದ್ದರು. ಮತ್ತು ಕೇಳ್ತಿದ್ದೆ ನಾನು, ಅದು ಯಾಕೆ ಉಪವಾಸ ಮಾಡ್ತೀರಿ ನೀವು, ನಿಮಗೆ ಹಸಿವಾಗೋದಿಲ್ವ? ಬಾಲ್ಯದಲ್ಲಿ ಹೈಸ್ಕೂಲಲ್ಲಿರುವಾಗ ಸೈಫುದ್ದೀನ್ ಅಂತ ನನ್ನ ಜೊತೆಗಾರ ಒಬ್ಬ. ಬೆಳಗ್ಗಿನಿಂದ ಸಂಜೆ ತನಕ ನಾವು ಹೆಚ್ಚಾಗಿ ಆಟದ ಬಗ್ಗೆ ಹೆಚ್ಚು ಗಮನ ಇಟ್ಟುಕೊಂಡವರು. ಆದರೆ ರಂಜಾನ್ ಉಪವಾಸ ಸಂದರ್ಭದಲ್ಲಿ ಫುಟ್ಬಾಲ್ ಆಟ ಆಡ್ತಾ ಇದ್ದವ, ಆದರೆ ಎಂಜಲನ್ನು ಕೂಡ ನುಂಗ್ತಿರ್ಲಿಲ್ಲವ. ಆ 8ನೇ ತರಗತಿಯಲ್ಲೇ ಕಟ್ಟುನಿಟ್ಟಾದ ಆ ವ್ರತದ ಆಚರಣೆಯನ್ನು ಮಾಡಿದ ಸೈಫುದ್ದೀನ್ ನನಗೆ ಯಾವಾಗಲೂ ಈ ರಂಜಾನ್ ಸಂದರ್ಭದಲ್ಲಿ ಎದುರಿಗೆ ಬರ್ತಾನೆ. ಆಗ NCC ಇದರಲ್ಲಿ ನಮಗೆ ಬನ್ಸ್ ತಿನ್ನಲಿಕ್ಕೆ ಕೊಡ್ತಾಯಿದ್ರು, ನಾವೆಲ್ಲ ತಿಂತಾ ಇದ್ದೆವು. ಆದರೆ ಉಪವಾಸ ಇದ್ದ ಅವನ ಸಮಯ ಆಗುವ ತನಕ ಅದನ್ನು ಮುಟ್ಲಿಕ್ಕೆ ಬರ್ತಿರಲಿಲ್ಲವ. ಇದು ನಾನು ನನ್ನ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗುವ ಸಂದರ್ಭದಲ್ಲಿ ಆಗ ನನ್ನ ಒಡನಾಡಿ ಸಹಪಾಠಿಗಳು ಅವರು ಕೂಡ ರಂಜಾನ್ನ ವ್ರತವನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡುವಾಗ ನನಗೂ ಅನಿಸ್ತಿತ್ತು, ನಮಗೆ ವರ್ಷದಲ್ಲಿ ಒಮ್ಮೆ ಶಿವರಾತ್ರಿ ವ್ರತ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇಡೀ ತಿಂಗಳು ಈ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡುವ ಇವರ ಧಾರ್ಮಿಕ ಶ್ರದ್ಧೆ ಅಭಿನಂದನೀಯ ಅಂತ ನನಗನಿಸಿತ್ತು. ನನ್ನ ವೃತ್ತಿ ಜೀವನದಲ್ಲಿ ನಾನು ಟೈಮ್ಸ್ ಬಳಗದಲ್ಲಿ ಸರ್ಕ್ಯುಲೇಷನ್ ವಿಭಾಗದಲ್ಲಿದ್ದವ. ನಮ್ಮ ಅನೇಕ ಡೀಲರ್ಗಳು ಮುಸಲ್ಮಾನ ಬಾಂಧವರು. ನಾವು ಅವರ ರಂಜಾನ್ ಸಂದರ್ಭದಲ್ಲಿ ಅವರ ಮನೆಗೂ ಹೋಗಿದ್ದೆ. ಆ ಸಂದರ್ಭದಲ್ಲಿ ಆ ಉಪವಾಸ ಬಿಡುವ ಹೊತ್ತಲ್ಲಿ ಆಗ ಅವರು ಅತಿಥಿಗಳಾಗಿ ಬಂದ ನಮಗೂ ಅವರ ಶರ್ಬತ್ತನ್ನು ಕೊಡ್ತಿದ್ರು, ಫ್ರೂಟ್ಸ್ ಕೊಡ್ತಾಯಿದ್ರು. ಅದು ನಮಗೆ ಈಗಲೂ ಆಗಾಗ ನೆನಪಾಗುವಂತಹ ವಿಚಾರಗಳು. ಆ ಡೀಲರ್ಗಳು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅವರ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಪತ್ರಿಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಬಿಸಿಲಲ್ಲಿ. ಆ ಕಠಿಣ ಕೆಲಸದ ಮಧ್ಯದಲ್ಲೂ ಕೂಡ ಆಹಾರದ ಬಗ್ಗೆ ಅವರು ಈ ವ್ರತ ಇರುವಾಗ ಕಟ್ಟುನಿಟ್ಟಾದಂತಹ ವ್ರತ ಪರಿಪಾಲನೆ ಮಾಡುತ್ತಿರುವುದು ನಿಜವಾಗಿಯೂ ನಮ್ಮ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದಾಗಿ ಹೇಳಲಿಕ್ಕುಂಟು. ಮುಸಲ್ಮಾನರಿಂದ ನಾವು ಆ ಧರ್ಮ ಶ್ರದ್ಧೆಯ ಬಗ್ಗೆ ಪಾಠ ಕಲಿಯಲಿಕ್ಕಿದೆ ಅಂತ. ಧಾರ್ಮಿಕ ಆಚರಣೆಯ ಬಗ್ಗೆ ಶ್ರದ್ಧೆ ಬೇಕು, ನಿಷ್ಠೆ ಬೇಕು, ವ್ಯಕ್ತಿಗತವಾಗಿ ಅದನ್ನು ಪರಿಪಾಲಿಸುವಂತಹ ಒಂದು ಮನೋಧೈರ್ಯ ಕೂಡ ಬೇಕು. ಅದನ್ನು ಒಬ್ಬ ಸಾಮಾನ್ಯ ಮುಸಲ್ಮಾನರು ಪಾಲಿಸುತ್ತಿರುವುದು ಉಳಿದವರಿಗೆ ಅನುಸರಣೀಯ ಅಂತ. ನಮಸ್ಕಾರ. ಉಪವಾಸದ ಮಹತ್ವ ಎಲ್ಲ ಧರ್ಮಗಳಲ್ಲೂ ಇದೆ. ಹಿಂದೂ ಧರ್ಮದಲ್ಲಿದೆ, ಇಸ್ಲಾಮಲ್ಲಿದೆ, ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಇದೆ. ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಉಪವಾಸ ಅನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಸಾಬೀತಾಗಿದೆ. ಈಗ ಉದಾಹರಣೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಅದು ನಾನು ದಿನನಿತ್ಯವೂ 16ರಿಂದ 18 ಗಂಟೆ ನಾನು ಏನನ್ನು ತಿನ್ನೋದಿಲ್ಲ. ಆದರೆ ನೀರು ಕುಡಿಬೋದು, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಎಲ್ಲ ಕುಡಿಬೋದು. ಈ ಉರಿ ಬಿಸಿಲಲ್ಲಿ ಒಂದು ಹನಿ ನೀರನ್ನು ಕುಡಿದೆ, ಕೆಲವರು ಎಂಜಲನ್ನು ನುಂಗದೇನೆ ಉಪವಾಸ ಮಾಡ್ತಿದ್ದೀರಾ, ಬಹಳ ಕಷ್ಟಕರವಾದ ಕೆಲಸ. ರಂಜಾನ್ ಉಪವಾಸದಲ್ಲಿ ನೀರನ್ನು ಕೂಡ ಕುಡಿಯೋಗಿಲ್ಲ. ಆಮೇಲೆ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ, ನೊಂದವರ ನೋಯದವರೆತ್ತ ಬಲ್ಲರು ಅಂತ. ಅಂದರೆ ಯಾರಾದರೂ ಕಷ್ಟದಲ್ಲಿದ್ದರೆ ಕಷ್ಟಪಡದೇ ಇದ್ದವರಿಗೆ ಅದರ ಒಂದು ತೀವ್ರತೆ ಗೊತ್ತಾಗೋದಿಲ್ಲ ಅಂತ. ಹಸಿವಿನ ತೀವ್ರತೆ ಗೊತ್ತಾಗಬೇಕು ಅಂತಂದರೆ ನಾವು ಉಪವಾಸ ಇದ್ದರೆ ಮಾತ್ರ ಸಾಧ್ಯ. ನಮಗೆ ಆಹಾರ ಇದ್ರೂ ಆಗಲ್ಲ ಅನ್ನುವಂತಹ ಮನಸ್ಥಿತಿನೇ ಇಷ್ಟು ಕಷ್ಟ ಇರಬೇಕಾದ್ರೆ ಇನ್ನು ನಾಳೆನೂ ಆಹಾರ ಸಿಗುವ ಒಂದು ಭರವಸೆನೇ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ. ಮತ್ತು ಹಸಿವಿನ ಮಹತ್ವ, ಬಡತನದ ಒಂದು ಬೆಲೆ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಸ್ಲಾಮಲ್ಲಿ ಈ ರೀತಿಯ ಒಂದು ಏನಂತಾರೆ ಸಂಪ್ರದಾಯ ಬಂತು ಅಂತ ನನಗನ್ಸುತ್ತೆ. ಬಹಳ ಒಳ್ಳೆಯ ಒಂದು ಸಂಪ್ರದಾಯ. ನಮ್ಮೆಲ್ಲ ಮುಸ್ಲಿಂ ಸೋದರ ಸೋದರಿಯರಿಗೆ ಈ ಉಪವಾಸವನ್ನು ಹಿಡಿದಿರುವ ಎಲ್ಲ ನನ್ನ ಆತ್ಮೀಯ ಗೆಳತಿಯರಿದ್ದಾರೆ. ನಾನು ಚಿಕ್ಕಂದಿರಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಲೈನ್ಮನ್ ಒಬ್ಬರಿದ್ದರು. ಅವರು ಉಪವಾಸಕ್ಕಿಂತ ನಮಗೆ ಹೆಚ್ಚಿಗೆ ಖುಷಿಯಾಗೋದು ಅವರು ಉಪವಾಸ ಬಿಡೋ ಟೈಮಲ್ಲಿ ನಮಗೆ ಬಿರಿಯಾನಿ ಕಳಿಸ್ಕೊಡ್ತಿದ್ರಲ್ಲ, ಅದು ಖುಷಿಯಾಗೋದು. ಅಂದರೆ ಈ ಕೊಡುಕೊಳ್ಳುವಿಕೆ ಇದೆಯಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಕೊಡುಕೊಳ್ಳುವಿಕೆಯ ಸಂಸ್ಕೃತಿ, ಅವ್ರ ಮನೆ ತಿಂಡಿ ನಮಗೆ, ನಮ್ಮ ಮನೆ ಊಟ ಅವರಿಗೆ, ಇದು ಬಹಳ ಹಿಂದಿನಿಂದಲೂ ಭಾರತೀಯ ಸಂಸ್ಕೃತಿಯ ಒಂದು ಮೂಲ ಬೇರು. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ.
ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.